ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸದಾಕಾಲ ನನ್ನನ್ನು ಸೇವಿಸು, ನನಗೇ ನಮಸ್ಕರಿಸು, ನನ್ನಲ್ಲಿ ಪಾರಾಯಣನಾಗು, ನೀನು ನನ್ನನ್ನೇ ಸೇರ್ತೀಯಾ ಅನ್ನೋದನ್ನು ಹೇಳ್ತಾ 9ನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿದ್ದಾನೆ. ಈ ದಿನ 10ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಇದು ವಿಭೂತಿ ಯೋಗ ಅಂಥೇಳಿ. ವಿಭೂತಿ ಯೋಗ ಅಂದರೆ ಅರ್ಥ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ವಿಭೂತಿ ಅಂದರೆ ವಿಶೇಷ, ವಿ ಅಂದರೆ ವಿಶೇಷ, ಭೂತಿ ಅಂದರೆ ಮಹತ್ವ, ಪ್ರಾಮುಖ್ಯತೆ, ಅಂದರೆ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ತಿಳಿಸುವಂಥದ್ದಕ್ಕೆ ವಿಭೂತಿ ಯೋಗ ಅಂತ ತಿಳಿಸಿದ್ದಾರೆ. ಯಾರದು ವಿಶೇಷವಾದಂಥ ಮಹತ್ವ? ಭಗವಂತನ ವಿಶೇಷವಾದಂಥ ಮಹತ್ವವನ್ನು ಈ ಅಧ್ಯಾಯದಲ್ಲಿ ಇನ್ನೂ ವಿಸ್ತರಿಸಿ ಹೇಳ್ತಾನೆ. ಈಗಾಗಲೇ ಸುಮಾರು 5-6ನೇ ಅಧ್ಯಾಯದಲ್ಲಿ ಮತ್ತು ಈ ಹಿಂದಿನ 9ನೇ ಅಧ್ಯಾಯದಲ್ಲಿ ಎಲ್ಲ ಭಗವಂತ ತನ್ನ ವಿಶೇಷತೆಯನ್ನು ಕುರಿತು ಅನೇಕ ರೀತಿಯಲ್ಲಿ ವಿವರಿಸಿದ್ದಾನೆ ಅರ್ಜುನನಿಗೆ. ಅರ್ಜುನನನ್ನು ನೆಪ ಮಾಡಿಕೊಂಡು ಸಮಸ್ತ ಮಾನವರಿಗೆ ತನ್ನ ಸಂದೇಶವನ್ನು ಕೊಟ್ಟಿದ್ದಾನೆ. ಈಗ ಪುನಃ ಇನ್ನೊಂದು ಮುಖವನ್ನು, ಇನ್ನೊಂದು ಶೈಲಿಯಲ್ಲಿ, ಬೇರೆ ಬೇರೆ ಶೈಲಿಯಲ್ಲಿ ತನ್ನ ಮಹತ್ತನ್ನು ತಿಳಿಸ್ತಾ ಹೋಗ್ತಾನೆ. ಅಂಥ ಒಂದು ಮಹತ್ವವನ್ನು ತಿಳಿಸುವ ಮತ್ತೊಂದು ಅಧ್ಯಾಯ ಈ ಅಧ್ಯಾಯ. ಯಾವುದು? 10ನೇ ಅಧ್ಯಾಯ ಆಗಿರ್ತಕ್ಕಂಥ ವಿಭೂತಿ ಯೋಗ ಅನ್ನುವಂಥದ್ದು. ಅದನ್ನು ಈ ದಿನ ನಾನು ಪ್ರಾರಂಭ ಮಾಡ್ತೀನಿ. 1 ಮತ್ತು 2ನೇ ಅಧ್ಯಾಯದಲ್ಲಿ ಏನನ್ನು ಹೇಳ್ತಾರೆ ಅಂತ ನೋಡೋಣ. ಅಥ 10ಮೋಧ್ಯಾಯ ವಿಭೂತಿ ಯೋಗ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಹೇ ಅರ್ಜುನ, ಪುನಃ ನನ್ನ ಮಹತ್ವವನ್ನು, ಪರಮವಚನವನ್ನು ಕೇಳು. ಪುನಃ ನನ್ನ ಪರಮವಚನವನ್ನು ಕೇಳು. ಇದನ್ನು ನನಗೆ ಪ್ರಿಯನಾದವನಾದಂಥ ನಿನಗೆ ನಿನ್ನ ಹಿತಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಅರ್ಜುನ ಶ್ರೀಕೃಷ್ಣನಿಗೆ ತುಂಬ ಪ್ರಿಯವಾದವನು, ಸಖ, ಅವನಿಗೆ ಆಪ್ತನಾದಂಥ ಗೆಳೆಯ, ಬಂಧು, ಎಲ್ಲವೂ ಹೌದು. ಅಂಥ ಅರ್ಜುನನನ್ನು ಈ ರೀತಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಈ ಪರಮವಚನವನ್ನು ಪುನಃ ಯಾತಕ್ಕಾಗಿ ಹೇಳ್ತಾನೆ ಅಂತಂದರೆ, ಹೇಳಿದಂಥದ್ದನ್ನೇ ಮತ್ತೆ ಹೇಳಲ್ಲ, ತನ್ನ ಬೇರೆ ಬೇರೆ ಮಹತ್ವಗಳನ್ನು ತಿಳಿಸ್ತಾ ಇದ್ದಾನೆ. ಅದರಲ್ಲೂ ಕೂಡ ಸಾಮಾನ್ಯರಾದಂಥ ಮಾನವರಿಗೆ, ನಮಗೆ ಒಂದು ಸಲ ಹೇಳಿದರೆ ಎಷ್ಟೋ ವಿಷಯಗಳು ಅರ್ಥ ಆಗಲ್ಲ. ಆ ಭಗವಂತನ ಒಂದು ಶ್ರೇಷ್ಠತೆಯನ್ನು, ಅವನ ಗುಣಲಕ್ಷಣಗಳನ್ನು ತಿಳ್ಕೊಳ್ಬೇಕು ಅಂತಂದರೆ ಪುನಃ ಪುನಃ ಹೇಳಬೇಕು. ಹಂತ ಹಂತವಾಗಿ ನಾವು ತಿಳಿಯಬೇಕಾಗುತ್ತೆ ಆತನ ವಿಷಯಗಳನ್ನು. ಆದ್ದರಿಂದ ಶ್ರೀಕೃಷ್ಣನಿಗೆ ಅರ್ಜುನ ಅವನ ಅತ್ಯಂತ ಪ್ರಿಯನಾದವರ, ಆದ್ದರಿಂದ ಅವನಿಗೆ ತನ್ನ ಎಲ್ಲ ಭಾವನೆಗಳನ್ನು ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ. ಮುಂದುವರೆದು ಹೇಳ್ತಾನೆ, ನಮೇ ವಿದುಸ್ವರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಅಂತ ಹೇಳಿದ. ಅಂದರೆ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಹುಟ್ಟನ್ನು ಅರಿಯರು, ಅವರು ತಿಳಿದಿಲ್ಲ. ಯಾಕೆಂದರೆ ಅವರೆಲ್ಲರಿಗೂ ಕೂಡ ನಾನೇ ಮೂಲ ಕಾರಣನಾಗಿದ್ದೀನಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅಂದರೆ ದೇವತೆಗಳು ಮತ್ತು ಋಷಿಗಣ, ಅನೇಕ ಮಹರ್ಷಿಗಳು, ಅವರುಗಳೆಲ್ಲ ತುಂಬ ಜ್ಞಾನಿಗಳು, ಮೇಧಾವಿಗಳು.
ಆದರೂ ಕೂಡ ಅವರಿಗೆ ಭಗವಂತನ ಆದಿಯನ್ನು ತಿಳಿಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ನಮ್ಮಂಥವ್ರಿಗೆ ಏನು ಸಾಧ್ಯ ಆಗುತ್ತೆ? ಅವರುಗಳಿಗೆ ಸಾಧ್ಯ ಆಗಿಲ್ಲ. ಏಕೆಂದರೆ ಅವರೆಲ್ಲ ಸೃಷ್ಟಿಯಾಗಿರೋದು ಭಗವಂತನಿಂದಲೇ ಅವರು ಸೃಷ್ಟಿಯಾಗಿರೋದ್ರಿಂದ ತಮ್ಮ ಸೃಷ್ಟಿ ಆಗೋದಕ್ಕಿಂತ ಮುಂಚೆಯಿಂದ ಇದ್ದಂಥ ಭಗವಂತನನ್ನು ತಿಳಿಯೋದಕ್ಕೆ ಕಷ್ಟ ಆಗುತ್ತೆ. ಅವನು ತಿಳಿಸಿದರೆ ಮಾತ್ರ ನಾವು ತಿಳಿಯೋದಕ್ಕೆ ಸಾಧ್ಯ. ಹಾಗಾಗಿ ತಿಳಿಸ್ತಾ ಇದ್ದಾನೆ. ಸೃಷ್ಟಿಕರ್ತನಿಗೆ ಎಲ್ಲರ ಆದಿನೂ ಗೊತ್ತು, ಅಂದರೆ ಎಲ್ಲರ ಉಗಮ ಪ್ರಾರಂಭನೂ ಗೊತ್ತು. ಆದರೆ ಅವರಿಗೆ ಭಗವಂತನ ಆದಿ ತಿಳಿಯಲ್ಲ. ಆದ್ದರಿಂದ ಈ ಅಧ್ಯಾಯದಲ್ಲಿ ಭಗವಂತ ತನ್ನ ಎಲ್ಲ ಭಾವನೆಗಳನ್ನು ಮುಂದುವರಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.